ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಲಾಯರ್ ಸಾಬ್ರೆ. ನೀವು ಮನೆ ಖಾಲಿ ಮಾಡೋದಕ್ಕೆ 1 ತಿಂಗಳು ಟೈಮ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಆಶ್ರಮದ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಹಲೋ, ನೋಡ್ರಿ, ಎಲ್ಲ ಕಡೆ ಹುಡುಕ್ರಿ, ಬ್ಯಾಂಗ್ಳೂರು ಮಾತ್ರ ಅಲ್ಲ, ಇಡೀ ಸ್ಟೇಟ್ ಹುಡುಕಿ. ನನಗೆ ಟೈಮ್ ಇಲ್ಲ, ನನ್ನ ಮಗಳು ನನಗೆ ಬೇಕು. ಮನುಜ, ಎಲ್ಲಿ ಹೋಗ್ತಿದ್ಯಾ? ಮಗಳ ಮನೆಗೆ. ನಾನು ಹೋಗಬೇಡ ಅಂತ ಹೇಳಿದ್ದೆ. ನಾನು ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಮನುಜ, ಇನ್ನೂ ಕಾಲ ಮಿಂಚಿಲ್ಲ. ಈಗಲಾದರೂ ಬದಲಾಗಿ ಆ ಮನೆಗೆ ಬಂದು ಎಲ್ಲರ ಹತ್ರನೂ ಕ್ಷಮೆ ಕೇಳಿ. ಮಗಳನ್ನ ಆ ಮನೆಗೆ ಕೊಟ್ಟಿದ್ದೀವಿ, ಸಂಬಂಧ ಹಾಳು ಮಾಡ್ಕೊಳಕ್ಕಾಗಲ್ಲ. ನೀವು ಅಲ್ಲಿಗೆ ಬಂದು ಕ್ಷಮೆ ಕೇಳಿದ್ರೆ ಅಟ್ಲೀಸ್ಟ್ ಆಗಾಗ ಮನೆಗೆ ಹೋಗಿ ಬಂದು ಮಾಡ್ಬೋದು. ಏನು ನಾನು ಸಾರಿ ಕೇಳೋದ? ಅವರೇ ನನ್ನ ಮನೆಗೆ ಬಂದು ನನ್ನ ಮುಂದೆ ಸಾರಿ ಕೇಳಿ ಮನೆಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿವರೆಗೂ ಆ ಮನೆ ಕಡೆ ನಾನು ತಿರುಗೂ ನೋಡಲ್ಲ. ನಿನಗೇನಾದ್ರು ನಮ್ಮ ಮಗಳನ್ನ ಮಾತಾಡಿಸ್ಬೇಕು ಇಲ್ಲ ನೋಡಬೇಕು ಅನ್ಸಿದ್ರೆ ಅವಳನ್ನೇ ಇಲ್ಲಿ ಕರ್ಸೋಣ. ನೀನು ಅಲ್ಲಿಗೆ ಹೋಗೋದು ಬೇಡ. ನೋಡಿ, ನಾನು ಅಲ್ಲಿಗೆ ಹೋಗ್ತಿರೋದು ನಮ್ಮ ಮಗಳಿಗೋಸ್ಕರ ಮಾತ್ರ ಅಲ್ಲ. ಅಲ್ಲಿಯವ್ರೆಲ್ಲರೂ ನನಗೆ ಬೇಕು, ಅವ್ರ ಜೊತೆ ಸಂಬಂಧ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗ್ತಾ ಇರೋದು. ನೋಡಿ, ಕೆಟ್ಟ ದಾರಿಯಲ್ಲಿ ನಡಿಬೇಕಾದ್ರೆ ಎಲ್ಲರೂ ನಿಮ್ಮಿಂದ ದೂರ ಹೋಗ್ತಾರೆ. ಅಷ್ಟೇ ಅಲ್ಲ, ಆ ರೀತಿ ನಡಿಬೇಕಾದ್ರೆ ಆ ದಾರಿ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ. ಆದರೆ ಕಡೆಗೆ ಆ ದಾರಿ ನಿಮ್ಮನ್ನು ಪ್ರಪಾತಕ್ಕೆ ತಳ್ಳುತ್ತೆ. ಅದಕ್ಕೂ ಮುಂಚೆ ಎಚ್ಚೆತ್ಕೊಳ್ಳಿ. ಇವಳು ಆ ಮನೆಗೆ ಹೋಗಬೇಕು ಅಂತ ನನ್ನ ಹತ್ರ ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾಳೆ ಅಂದರೆ ಆ ಮನೆಗೆ ಹೋಗೋಕ್ಕೆ ಏನೋ ಒಂದು ಮುಖ್ಯವಾದ ಕಾರಣ ಇರಬೇಕು. ಅಲ್ಲಿಗೆ ಹೋಗಿ ದೀಪಿಕನ್ನು ಸರಿಯಾಗಿ ಮಾತಾಡ್ಸಲ್ಲ, ಬರೀ ಆ ಪೂರ್ಣಿ ಜೊತೆ ತುಳಸಿ ಜೊತೆ ಮಾತ್ರ ಮಾತಾಡ್ತಾಳೆ. ಯಾಕೆ ಹೀಗೆ ಮಾಡ್ತಿದ್ದಾಳೆ? ಯಾವುದಕ್ಕೆ ಇವಳ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ನನ್ನ ಮಗಳಿಗೆ ಹೇಳಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.